ಕ್ರಿಸ್ಪಿಯಾಗಿ ಕೂಡ ಇದೆ. ಮೊನ್ನೆ ಈರುಳ್ಳಿ ಪಕೋಡ ಮಾಡಿದ್ದೆ, ಇವತ್ತು ಬೋಂಡ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಬೋಂಡ ಮಾತ್ರ. ಏನು ಬರೀತೀರಾ ಈಗ ನೋಡಿ? ಆ ಪೆನ್ನೆಲ್ಲ ತೊಗೊಳ್ಳೋದು. ಅಲ್ಲಿ ಬುಕ್ ಇಟ್ಟು ಬಂದಿದ್ದಾನೆ, ಈಗ ಅದರೆಲ್ಲ ಹೋಗಿ ಗೀಚ್ಕೊಳ್ತಾ ಕೊಡ್ತಾನೆ. ಬಟ್ ಏನಾದರೂ ಮಾಡ್ತಾನೆ ಊಟಕ್ಕೆ ಅಂತೇಳಿ ಜೋಳದ ಮುದ್ದೆ ಹಾಗೆ ಹೆಸರು ಕಾಳು ಹಸಲಿ ಕೂಡ ಮಾಡ್ಕೊಂಡಿದ್ದೆ. ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯಾ. ಹಾಗೆ ಈವ್ನಿಂಗ್ ಇಂದನೇ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಸಖತ್ ಮಳೆ ಕೂಡ ಬರ್ತಿತ್ತು, ಹಾಗಾಗಿ ಬಟ್ಟೆ ಎಲ್ಲ ಒಣಗಾಕಿದ್ದೆ. ಅವನು ಕೂಡ ಎಲ್ಲ ಎತ್ತಿಟ್ಬಿಟ್ಟೆ. ಸಡನ್ ಆಗಿ ಮಳೆ ಬಂದ್ಬಿಟ್ಟಿದೆ. ಬೆಳಗ್ಗೆಯಿಂದೆಲ್ಲ ಬರೀ ಬಿಸಿಲೇ ಇತ್ತು. ಯಾವಾಗ ಮಳೆ ಬಂತು ಅನ್ನೋದೇ ಗೊತ್ತಾಗ್ಲಿಲ್ಲ. ಆಗ ಸ್ಟಾರ್ಟ್ ಆಗಿಬಿಡ್ತು. ನೀನು ಬೇಗನೆ ಬಟ್ಟೆ ಎಲ್ಲ ತೊಗೊಂಬಂದು ಒಳಗಡೆ ಹಾಕಿದೆ. ನಮ್ಮ ಪಾಪು ಮತ್ತೆ ಅವ್ರ ಪಪ್ಪ ಕೂಡ ಡ್ಯೂಟಿಯಿಂದ ಬೇಗ ಬಂದಿರಲಿಲ್ಲ. ಅವರಿಬ್ರು ಗಲಾಟೆನೇ ಜೋರಾಗ್ಬಿಟ್ಟಿದೆ. ನಾನು ಹಾಗೆ ವಾಯ್ಸ್ ಕೊಟ್ಟಿದ್ದೆ. ಅವರಿಬ್ರು ಗಲಾಟೆಗೆ ನನಗೆ ಏನು ಮಾತಾಡ್ದೆ ಅನ್ನೋದೇ ಕೇಳಿಸ್ತಾ ಇರಲಿಲ್ಲ. ಮತ್ತೆ ಈಗ ವಾಯ್ಸ್ ಅವ್ರು ಕೊಡ್ತಿದ್ದೀನಿ. ಮಳೆ ಪೆನ್ ಇಲ್ಲ, ಬರಲ್ಲ ನೋ. ಕೂಡ ಖಾಲಿ ಇತ್ತು. ನಾನು ಕೆಳಗಡೆ ಹೋಗಿ ಹಾಲು ಕೂಡ ತೊಗೊಂಬಂದೆ. ನಮ್ಮ ಪಾಪನ ಎಲ್ಲೋಗಿದ್ರು ಅಂತ ಹುಡುಕ್ತಾನೇ ಇದ್ರು. ಹಾಗಾಗಿ ಮಮ್ಮ ಬಾ ಒಳಗಡೆ ಅಂತ ಕೂಡ ಕರಿತಿದ್ರು. ಇನ್ನು ಬೆಟ್ಟೋಸ್ಟರ ಮಾಡಿ ಹಾಗೆ ಬೋಂಡ ಕೂಡ ಮಾಡ್ಕೊಂಡಿದ್ದೆ. ಸ್ವಲ್ಪನೇ ಮಾಡ್ಕೊಂಡಿದ್ದೆ. ನಮ್ಮ ಪಾಪಗೆ ಹಾಲು, ನಮಗೆ ಟೀ ಕೂಡ ರೆಡಿ ಮಾಡ್ಕೊಂಡೆ. ಇನ್ನೇನು ಮಳೆಗೆ ಚಳಿಗೆ ಆರಾಮಾಗೆ ಬಜ್ಜಿ ಬೋಂಡ ತಿನ್ಕೊಂಡ್ರೆ ಟೀ ಕುಡಿತಿದ್ರೆ ಅದು ಮಜಾನೇ ಬೇರೆ ಇರುತ್ತಲ್ವ. ಊರಲ್ಲಾದರೂ ಅಷ್ಟೇ ಈವ್ನಿಂಗ್ ಆದರೆ ಸಾಕು ಟೀ ಅಥವಾ ಅದ್ರ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿರ್ತಾರೆ. ಅಮ್ಮ ಆಗಿರಲಿ ಅತ್ತೆ ಆಗಿರಲಿ. ಕ್ರಿಸ್ಪಿಯಾಗಿ ಕೂಡ ಇದೆ. ಮೊನ್ನೆ ಈರುಳ್ಳಿ ಪಕೋಡ ಮಾಡಿದ್ದೆ, ಇವತ್ತು ಬೋಂಡ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಬೋಂಡ ಮಾತ್ರ. ಸಕ್ಕತ್ತಾಗಿ ಬಂದಿದೆ ನೋಡಿ. ಈವ್ನಿಂಗ್ ಟೈಮಲ್ಲಿ ಮಳೆ ಬರ್ತಿದ್ರೆ ಟೀ ಮತ್ತು ಬೋಂಡ ಇದೆಲ್ಲ ತಿನ್ನೋಕ್ಕೆ ಚೆಂದ. ನಾನು ಟೀ ಎಲ್ಲ ಕುಡಿದ್ಬಿಟ್ಟು ಬಟ್ಟೆ ಎಲ್ಲ ಮರ್ಚೋಣ ಅಂತ ಬಂದರೆ ನನ್ನ ಪಾಪ ಸ್ವಲ್ಪ ಕೀಟ್ಲೆ ನೋಡಿ ಯಾವ ರೀತಿ ಎಲ್ಲ ಮಾಡ್ತಿದ್ದಾರೆ. ಆ ಬಟ್ಟೆ ಎಲ್ಲ ಮುಖದ ಮೇಲೆ ಹಾಕ್ಕೊಂಡು ಗುಮ್ಮ ಬಂತು ಮಮ್ಮ ಅಂತ ಕೂಡ ಹೇಳ್ತಿದ್ರು. ಮಕ್ಳು ನಾವು ಏನು ಮಾಡ್ತಿದ್ರು ಕೆಲಸ ಅದ್ರಲ್ಲಿ ಬಂದು ಮಾಡ್ತಾ ಇರ್ತಾರೆ. ಅವ್ರು ತೊಡಗಿಸ್ಕೊಳ್ತಾ ಇರ್ತಾರೆ. ಅವ್ರಿಗೆ ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ರೆ ನನ್ನ ಪಾಪ ಬಂದುಬಿಟ್ಟು ನಾನು ಮಾಡ್ತೀನಿ ಮಮ್ಮ ಅಂತಾರೆ. ಅದ್ರಲ್ಲಿ ನಾನು ಬಟ್ಟೆ ಮಡಿಸ್ತಾ ಇದ್ರೆ ಫಸ್ಟ್ ಬಂದು ಬಟ್ಟೆ ಮಡ್ಸೋಕ್ಕೆ ಅಂತಲೇ ಕುತ್ಕೊಂಡ್ಬಿಡ್ತಾರೆ. ಹೆಂಗೆ ಸುಮ್ಮನೆ ಮಾಡ್ತಾರೆ. ವಿಭೂತಿ ಎಲ್ಲ ಅಳಿಸೋಯ್ತು ನಿಂದು, ಮತ್ತೆ ಹಚ್ಚು ಅಂದ್ರೆ ಹಚ್ಚಲ್ಲ. ABC ಹೇಳ್ಕೊಡೋರ್ಗೆಲ್ಲ ಹೇಳು, ಹಾಯ್ ಹೇಳು, ಸೇ ಹಾಯ್. ಟೀ ಆಯ್ತಾ ಕೇಳು, ಆಯ್ತಾ ನಿಮ್ದು ಎಲ್ಲರದು ಆಯ್ತಾ ಟೀ? ಬಟ್ಟೆ ಮಡ್ಚಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವನು ಬಟ್ಟೆ ಮಡಿಸ್ಬೇಕೀಗ. ಗೋಲ್ಡ್ ಇಯರಿಂಗ್ಸ್ನ ಕಳ್ಕೊಂಡ್ಬಿಟ್ಟಿದ್ದೀನಿ, ಹಾಗಾಗಿ ಬರೀ ಕಿವಿನಿದ್ದೀನಿ. ಅದಕ್ಕೆ ಈ ಸರಿ ಊರಿಗೆ ಹೋದಾಗ ತೊಗೊಂಬರ್ಬೇಕು ಗೋಲ್ಡ್ ಇಯರಿಂಗ್ಸ್. ಗೋಲ್ಡ್ ರೇಟ್ ಕೇಳಿದರೆ ತೊಗೊಂಬರೋ ಆಗಿದೆಯಾ? ಸಾಧ್ಯನೇ ಇಲ್ಲ, ಆಗೋದು ಇಲ್ಲ. ಹಾಗಾಗಿ ಆದಷ್ಟು ನೋಡಬೇಕು, ಏನಾಗುತ್ತೋ ಹಾಗೆ ಮಾಡೋದು, ತೊಗೊಂಬರ್ಬೇಕು. ನಾರ್ಮಲ್ ಆರ್ಟಿಫಿಷಿಯಲ್ ಇಯರಿಂಗ್ಸ್ ಇಟ್ಕೊಳ್ತಿದ್ದೀನಿ, ಆದರೆ ಈಗ ಎಂತ ಮಾಡ್ತಿದ್ಯಾ ಚಿಕ್ಕಲ್ಲಿ. ಹಾಗೆ ಹೆಣ್ಮಕ್ಳು ಬೆಳಗಿಂದ ಸಂಜೆ ತನಕ ಕೆಲಸ ಮಾಡಿದ್ರು ಕೆಲಸನೇ ಮುಗಿಯೋದಿಲ್ಲ. ಕೆಲಸ ಪ್ರತಿಯೊಂದು ಇದ್ದೇ ಇರುತ್ತೆ. ಬೆಳಗ್ಗೆ ಆರಾಮಾಗಿದ್ದೀನಪ್ಪ ಅನ್ನಿಸಲ್ಲ. ಪಾಪು ಬೇರೆ ನೋಡ್ಕೊಬೇಕಾ. ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಇದೇ ರೀತಿ ತನ್ನ ಬೆಳಗಿಂದ ಎಷ್ಟೇ ಕೆಲಸ ಮಾಡಿದರೂ ಕೂಡ ಮುಗ್ದಿಲ್ಲ ಅನ್ನೋ ಫೀಲ್ ಕೂಡ ಇರುತ್ತೆ. ಹೆಣ್ಮಕ್ಳು ಬೆಳಗಿಂದ ಮನೇಲಿ ಏನು ಕೆಲಸ ಮಾಡ್ತಾರೆ ಅಂದರೆ ನೋಡಿ, ಎಷ್ಟೆಲ್ಲ ಕೆಲಸ ಇರುತ್ತೆ. ಬೆಳಗಿಂದ ಮಾಡಿದರೂ ಕೂಡ ಕೆಲಸ ಮುಗಿಯೋದೇ ಇಲ್ಲ. ಬೆಳಗ್ಗೆ ಹಸ್ಬೆಂಡ್ ಡ್ಯೂಟಿ ಹೋಗೋದ್ರೊಳಗಡೆ ಅವ್ರಿಗೆ ಟಿಫನ್ ಬಾಕ್ಸ್ ಎಲ್ಲ ಹಾಕಿ ಕಳಿಸ್ಬೇಕು. ಇನ್ನೇನು ಪಾಪು ಇರೋದಿಲ್ಲ, ಪಾಪು ಕೂಡ ರೆಡಿ ಮಾಡಿ ಅವನ್ನ ಆಟಾಡಿಸ್ಕೊಳ್ತಾ ಕೂತ್ರೆ ಟೈಮ್ ಹೋಗೋದೇ ಕೂಡ ಗೊತ್ತಾಗೋದಿಲ್ಲ. ಇನ್ನೇನು ಬೆಳಗ್ಗೆ ಮುಗಿತಪ್ಪ ಅನಿಸಿಕೆ ಮಧ್ಯಾಹ್ನ ಅಲ್ಲಿ ಬಂದು ಹೋಗ್ಬಿಡುತ್ತೆ. ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ, ಅಷ್ಟು ಬೇಗ ಹೋಗ್ಬಿಡುತ್ತೆ. ಇನ್ನೇನು ಟೈಮ್ ಹೋಗ್ತಿದ್ದಂಗೆ ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡ್ಕೊಂಬಿಡ್ತೀನಿ ನಮ್ಮ ಪಾಪುಗೆ ಅಂತೇಳಿ. ಹಾಗೆ ಅವ್ರಿಗೆ ರೈಮ್ಸ್ ಹೇಳ್ಕೊಡೋದಾಗಿರಲಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರಲಿ, ಈ ರೀತಿ ಮಾಡ್ತಾಯಿದ್ರು ಕೂಡ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಹಾಗಾಗಿ ಮತ್ತು ಇನ್ನೇನಪ್ಪ ಸಂಜೆ ಆಗಿದ ತಕ್ಷಣ ಮತ್ತೆ ಹಸ್ಬೆಂಡ್ ಡ್ಯೂಟಿಯಿಂದ ಬಂದರು, ಮತ್ತು ಅವ್ರಿಗೆ ಸ್ನ್ಯಾಕ್ಸ್, ನೈಟ್ ಅಡುಗೆ, ಇದರಲ್ಲೇ ಟೈಮ್ ಕೂಡ ಕಳೆದೋಗ್ಬಿಡುತ್ತೆ. ಏನು ಬರೀತೀರಾ ಈಗ ನೋಡಿ? ಆ ಪೆನ್ನೆಲ್ಲ ತೊಗೊಳ್ಳೋದು. ಅಲ್ಲಿ ಬುಕ್ ಇಟ್ಟು ಬಂದಿದ್ದಾನೆ, ಈಗ ಅದರೆಲ್ಲ ಹೋಗಿ ಗೀಚ್ಕೊಳ್ತಾ ಕೊಡ್ತಾನೆ. ಬಟ್ ಏನಾದರೂ ಮಾಡ್ತಾ ಇರ್ಬೇಕು ಆ್ಯಕ್ಟಿವಿಟಿ, ಅವಾಗ ಅವ್ರಿಗೆ ಸಮಾಧಾನ. ನೋಡಿ ಯಾವುದದು ಗ್ರೀನ್ ಕಲರ್ ಸ್ಕೆಚ್ ಪೆನ್ ತೊಗೊಂಡಿದ್ಯಾ? ಹಾಂ ಆಯ್ತು ಹೋಗು. ಸರಿ ಆಯ್ತು, ಎತ್ತಿಡ್ತೀನಿ ಹೋಗು ನಾನು.
ನೋಡಿ ಇದು ತುಂಬ ಇಟ್ಟಿದ್ದಾನೆ. ಕಲ್ಲರಿಂಗ್ ಬುಕ್ ಇತ್ತು, ಅದು ಅಲ್ಲಿದೆ, ತಗೊಳ್ಳೋ ಅಂದರೆ ಅಲ್ಲಿ ನೋಡಿ ಅದ್ರಲ್ಲಿ ಕೂತ್ಕೊಂಡು ಈಗ ಬರೀತಾನೆ. ಬರಿತಾ ಇರ್ಬೇಕು, ಏನಾದರೂ ಸಮಾಧಾನ ಆಗೋವರಿಗೆ. ಎಲ್ಲ ತಗೊಂಡೋಗಿ ಅದ್ರಲ್ಲಿ ಹಾಕ್ತಾ ಇದ್ದಾನೆ ಬ್ಯಾಗಲ್ಲಿ. ಬಾಯ್, ಟಾಟಾ. ಜೊತೆಗೆ ಆಡ್ತಾ ಇದ್ರೆ ನೋಡಿ, ನನ್ನ ಬಟ್ಟೆ ಕೂಡ ಮರ್ಚಿಲ್ಲ. ಜೊತೆಗೆ ಆಡ್ತಾ ಕೂತ್ಕೊಂಡ್ರೆ ನನಗೇನು ಬದುಕು ಮಾಡಲ್ಲ. ಪಾಪು ಜೊತೆಗೆ ಆಟಾಡ್ಕೊಳ್ತಾ ಕೂತ್ಕೊಂಡ್ರೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಹಾಲು ಇಟ್ಟಿದ್ದೀನಿ ಅನ್ನೋದು ಕೂಡ ಸಡನ್ನಾಗಿ ಮರ್ತೇ ಹೋಗ್ಬಿಟ್ಟಿತ್ತು. ಮತ್ತೆ ಒಂದು ಹಾಲು ನೋಡಿದೆ, ಹಾಲೇನು ಉಕ್ಕಿರಲಿಲ್ಲ. ಹಾಗಾಗಿ ನನಗೂ ಸ್ವಲ್ಪ ಹುಷಾರಿರಲಿಲ್ಲ. ಹಾಗಾಗಿ ಹಾಸ್ಪಿಟಲ್ ಕೂಡ ಹೋಗಬೇಕು. ಹಾಗೆ ಪಾಪು ಈ ರೀತಿ ಸ್ಕಿನ್ ಮೇಲೆ ವೈಟ್ ಕಲರ್ದಾಗಿತ್ತು. ಹಾಗಾಗಿ ಅದನ್ನು ತೋರಿಸ್ಕೊಂಬರೋಣ ಅಂತ ಹೊರಟಿದ್ದೆ. ಆಲ್ರೆಡಿ ಒಂದು ಟೈಮ್ ತೋರಿಸಿದ್ದೆ. ಆ ಕ್ರೀಮ್ ಕೂಡ ಕೊಟ್ಟಿದ್ರು, ಹಚ್ಚಿದ್ರು ಕೂಡ ಅವ್ರಿಗೆ ಸ್ವಲ್ಪನೂ ಕಮ್ಮಿ ಆಗಿರಲಿಲ್ಲ. ಹಾಗಾಗಿ ಮತ್ತೆ ಒಮ್ಮೆ ತೋರಿಸ್ಕೊಂಬರೋಣ ಅಂತ ಹೋಗಿದ್ದೀನಿ. ಮೇ ಬಿ ಜಂತ್ ಅನ್ಕೊಂಡು ಜಂತಿನ ಸಿರಪ್ ಕೂಡ ಕೊಟ್ಟಿದ್ರು, ಅದನ್ನು ಕೂಡ ಹಾಕಿದ್ದೆ. ಆದರೆ ಕಮ್ಮಿನೇ ಆಗಿಲ್ಲ, ಫೇಸಲ್ಲೆಲ್ಲ ಜಾಸ್ತಿನೇ ಆಗ್ತಾ ಇತ್ತು. ಹಾಗಾಗಿ ಹಸ್ಬೆಂಡ್ ಬಾರಮ್ಮ ತೋರಿಸ್ಕೊಂಬರೋಣ, ಮತ್ತೆ ಜಾಸ್ತಿ ಆಗಿತ್ತು ಅಂತ ಹೇಳಿದ್ರು. ಅದಕ್ಕೆ ಹಸ್ಬೆಂಡ್ ಹೇಗಿದ್ರು ಡ್ಯೂಟಿಯಿಂದ ಕೂಡ ಬೇಗ ಬಂದಿದ್ರಲ್ವಾ, ಹಾಗಾಗಿ ಸರಿ ತೋರಿಸ್ಕೊಂಬರೋಣ ಅಂತೇಳಿ ನೀನು ಹಾಸ್ಪಿಟ್ಲಿಗೆ ಕೂಡ ಹೊರಟಿದೀವಿ. ನನಗೂ ಸ್ವಲ್ಪ ಹುಷಾರಿರ್ಲಿಲ್ಲಲ್ವಾ, ಹಾಗಾಗಿ ತೋರಿಸ್ಕೊಂಬಂದ್ರೆ ಆಗುತ್ತೆ ಅಂತೇಳಿ. ಮತ್ತೆ ನನಗೆ ಕಣ್ಣು ಫುಲ್ಲು ರೆಡ್ ಕೂಡ ಆಗ್ಬಿಟ್ಟಿತ್ತು, ಅದು ಪೇನ್ ಕೂಡ ಇತ್ತು. ಅದು ತೋರಿಸ್ಕೊಂಬರೋಣ ಅಂತ ಹೊರಟಿದೀವಿ. ಇದೊಂದು ಸ್ವಲ್ಪ ಕೆನ್ನೆ ಮೇಲೆ ಆಗಿದೆ, ಹಾಗಾಗಿ ಸಖತ್ ಫೀವರು. ಹಾಗಾಗಿ ತೋರಿಸ್ಕೊಂಬರೋಕ್ಕೆ ಅಂತ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ತಿದ್ದಾರೆ. ಸಖತ್ತು ಹುಷಾರಿಲ್ಲ. ಜ್ವರ ಏನಾರು ಬಂದರೆ ಏನು ಮಾಡಬೇಕು ಅಂತ ಅನ್ಸೋದಿಲ್ಲ, ತಿನ್ನಬೇಕು ಅಂತ ಕೂಡ ಅನ್ಸೋದಿಲ್ಲ. ಪಾಪ ನನ್ನ ಹಸ್ಬೆಂಡ್ ಇವತ್ತು ಬೆಳಿಗ್ಗೆ ಡ್ಯೂಟಿಲಿ ಇವಾಗ ಮನೇಲೇ ಇದ್ದಾರೆ, ಹುಷಾರಿರಲಿಲ್ಲ ನನಗೆ ಅಂತ ಹೇಳಿ. ಅದೇ ಈಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಕೂಡ ಹೊರಟಿದ್ದಾರೆ. ಈಗ ಹಾಸ್ಪಿಟ್ಲಿಗೆ ಕೂಡ ಹೋಗಬೇಕು. ಇದ್ರೂ ಅವನಿಗೆ ಹತ್ರ ಸ್ಕಿನ್ ಅಲರ್ಜಿ ಆಗಿದೆ, ಹಚ್ಚಕ್ಕೆ ಅಂತೇಳಿ. ಹಚ್ಚಿದ್ರು ಕೂಡ ಇದು ಕಮ್ಮಿನೇ ಆಗಿಲ್ಲ. ಹಾಗಾಗಿ ಮತ್ತೆ ತೋರಿಸ್ಕೊಂಬರೋಕ್ಕೆ ಅಂತ ಹೊರಟಿದ್ದೀವಿ ಈಗ ಅವನ್ನ ಕರ್ಕೊಂಡು. ಇದು ಹಚ್ಚಿದ್ರೆ ಕಮ್ಮಿನೇ ಆಗಿಲ್ಲ ಅವನಿಗೆ, ಹಾಗಾಗಿ ಮತ್ತೆ ಕರ್ಕೊಂಡು ಹೋಗಿದ್ದೀವಿ ತೋರ್ಸಕ್ಕೆ. ಈಗ ಪಪ್ಪ ಅದ್ರ ಮೇಲೆ ಪಪ್ಪನೋ, ಪಪ್ಪ ಬೇಡ, ಕರಿ ಪಪ್ಪನ ರೀ, ಬನ್ನಿ. ನಿಮ್ಮ ಮಗ ಆಲ್ರೆಡಿ ರೆಡಿಯಾಗಿ ನಿಂತ್ಬಿಟ್ಟವನೆ ಹೋಗೋಕ್ಕೆ. ಏನು ಹಾಸ್ಪಿಟ್ಲಿಗೆ ಕೂಡ ಹೊಂಟೆ. ಏನು ತಗೊಂಡಿದ್ದೀನಿ, ಹೋಗಬೇಕು. ನಮ್ಮ ಪಾಪ ಅಂತೂ ಕೂಗ್ತಿದ್ದಾನೆ, ಅಪ್ಪಪ್ಪ ಬಾ, ಅಪ್ಪಪ್ಪ ಬಾ ಅಂತ ಹೇಳಿ. ಬನ್ನಿ ಪಪ್ಪ ಕರಿ, ನೀನು ಕರಿ ಪಪ್ಪನ. ಮಳೆ ಬರ್ತಿತ್ತು, ಮಳೆ ಕೂಡ ಕಮ್ಮಿ ಆಗಿದೆ ಈಗ. ಮಳೆ ಏನಿಲ್ಲ, ಆದರೆ ಮೋಡ ಕಳೆದ ವಾತಾವರಣ ತುಂಬ ಇದೆ. ಅಂದರು ಅಪ್ಪ ಮಗ. ಪಪ್ಪ ಬಂತ. ಮನೆ ಹತ್ರನೇ ಕ್ಲಿನಿಕ್ ಇತ್ತು, ಹಾಗಾಗಿ ತೋರಿಸ್ಕೊಂಬರೋಣ ಅಂತ ಹೊರಟ್ಬೇಕಾದ್ರೆ ನೀರಿನ ಕ್ಯಾನ್ ತೊಗೊಂಡಿದ್ದೆ, ಅದನ್ನ ಮಾಡಿ ತಲ್ಲೇ ಬಿಟ್ಟು ಬಂದಿದ್ದೆ. ನನ್ನ ಹಸ್ಬೆಂಡು ಹೊರಗಡೆ ಇದೆ ತೊಗೊಂಬ ಅಂತ ಮತ್ತೆ ಮೆಟ್ಲು ಹತ್ತಿಸ್ ಕಳಿಸ್ಬಿಟ್ರು. ನಂಗಂತೂ ಬೇಜಾರಾಗ್ಬಿಡ್ತು. ಮತ್ತೆ ಹತ್ಬೇಕು, ಮೆಟ್ಲು ಹತ್ತಿಳಿಯೋಕ್ಕೆ ಸಾಕಾಗಿ ಹೋಗ್ತದೆ. ನಾನು ಬರಲ್ಲ. ನೋ Mama. ಕೆಂಪು ಕಣ್ಣು ಹೋಯ್ತದ ಫೋನ್ ನೋಡಿ. ಈಗ ತಾನೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಂದ್ರೆ ನನ್ನ ಹಸ್ಬೆಂಡು ಫುಲ್ಲು ಕಣ್ಣು ನೋಡಿ ಸಖತ್ ಪೇಯ್ನ್ ಆಗ್ತಾ ಇದೆ, ತಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಡ್ರಾಪ್ ಕೊಟ್ಟಿದ್ದಾರೆ, ಹಾಕ್ಕೊಳ್ಳೋದಕ್ಕೆ. ಫುಲ್ಲು ರೆಡ್ ಆಗಿಬಿಟ್ಟಿದೆ. ಸ್ವಲ್ಪ ಮೊಬೈಲ್ ಟಿ ವಿ ಎಲ್ಲ ಅವಾಯ್ಡ್ ಮಾಡೋಕ್ಕೆ ಹೇಳಿದ್ದಾರೆ. ಹಾಗಾಗಿ ವಿಡಿಯೋನ ಎಡಿಟ್ ಮಾಡೋಕ್ಕಾಗ್ತಾ ಇಲ್ಲ ನೋಡಿ. ಫುಲ್ಲು ತುಂಬ ನೋವು ಒಂದು ಕಡೆ ನೋಡಿ, ಈ ರೀತಿ ಆಗಿದೆ ಕಣ್ಣು. ಆದರೂ ಕಣ್ಣು ಬಿಡೋಕ್ಕೆ ಆಗ್ತಿಲ್ಲ, ಅಷ್ಟೊಂದು ನೋವಿದೆ. ಅದಕ್ಕೆ ಹೆಚ್ಚು ಮೊಬೈಲೆಲ್ಲ ನೋಡಬಾರ್ದು.
ನಾನು ಲೈವ್ ಎಲ್ಲ ಮಾಡ್ತೀನಿ ಜಾಸ್ತಿ, ಇವತ್ತು ಮೊಬೈಲ್ ಯೂಸ್ ಮಾಡ್ತೀನಲ್ವ, ಅದರಿಂದ ಈ ರೀತಿ ಆಗಿದೆ. ಸಖತ್ ಪೇನು, ನನಗಂತೂ ತಡೆಯೋಕ್ಕೆ ಆಗ್ತಾಯಿಲ್ಲ. ನೋಡ್ಬೋದು ನೀವು ಯಾವ ರೀತಿ ಆಗ್ತಿದೆ ಅಂತ. 10 ನಿಮಿಷ ರೆಸ್ಟ್ ಮಾಡಿ ಮತ್ತೆ ಜೋಳದ ಮುದ್ದೆ, ಸಾಂಬಾರು, ಹೆಸರು ಕಾಳು ಉಸುಳಿ ಮೂರನ್ನು ಕೂಡ ಮಾಡ್ಕೊಂಡಿದ್ದೆ. ತುಂಬಾನೇ ಚೆನ್ನಾಗಿತ್ತು. ನೈಟ್ ಊಟ ಕೂಡ ಮುಗಿಸ್ಕೊಂಡೆ. ಮತ್ತೆ ವ್ಲಾಗ್ನ ನಾನು ಮಾರ್ನಿಂಗ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ಕೊಳ್ತಿದ್ದೆ. ಹಾಗೆ ಬಜ್ಜಿ ಕೂಡ ಮಾಡ್ಕೊಂಡಿದ್ದೆ. ವ್ಲಾಗ್ನ ಬೆಳಗ್ಗೆಯಿಂದ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಕಣ್ಣು ಸ್ವಲ್ಪ ನೋವು ಕೂಡ ಕಮ್ಮಿ ಆಗಿದೆ, ಈಗ ಪರವಾಗಿಲ್ಲ ಅನ್ನೋಂಗಾಗಿದೆ. ಹಾಗಾಗಿ ಬೆಳಗ್ಗೆ ಎದ್ಬಿಟ್ಟು ಪುಟ್ಟದಾಗಿರೋ ರಂಗೋಲಿ ಕೂಡ ಹಾಕೊಳ್ತಾ ಇದ್ದೀನಿ. ಬೆಳಗ್ಗೆ ಬೇಗನೆ ಎದ್ದಿದ್ದೆ, ಹಸ್ಬೆಂಡ್ ಕೂಡ ಡ್ಯೂಟಿ ಇತ್ತು, ಹಾಗಾಗಿ ಬೆಳಗ್ಗೆ ಪುಳಿಯೋಗರೆ ಮಾಡ್ಕೊಂಡಿದ್ದೆ. ಸಿಂಪಲ್ ಆಗಿ ಬೇಗ ಕೂಡ ಆಗುತ್ತೆ. ಇನ್ನೂ ಸ್ವಲ್ಪ ಹುಷಾರಾಗಿರ್ಲಿಲ್ಲ, ಹಾಗಾಗಿ ಹಸ್ಬೆಂಡು ಬೇಡ ಬಿಡಮ್ಮ ಹೊರಗಡೆ ತಿಂತೀನಿ ಅಂತ ಹೇಳಿದ್ರು. ಆದ್ರೂ ಪರವಾಗಿಲ್ಲ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಬೆಳಗ್ಗೆ ಎದ್ಬಿಟ್ಟು ಪುಳಿಯೋಗರೆ ಕೂಡ ಮಾಡ್ಕೊಂಡಿದ್ದೆ. ಚೆನ್ನಾಗಿ ಹೆಣ್ಮಕ್ಳು ಈ ರೀತಿ ಅನ್ಸುತ್ತೆ, ಏನಾದ್ರು ಮನೆಗೆ ಊಟ ಮಾಡ್ಕೊಂಡು ಹೋಗದೆ ಇದ್ರಿ ಮನ್ಸಿಗೆ ಸಮಾಧಾನನೇ ಅನ್ಸೋದಿಲ್ಲ. ಅಟ್ಲೀಸ್ಟ್ ನಾವ್ ಇದ್ ಮಾಡ್ಕೊಡ್ಬೇಕಿತ್ತಪ್ಪ ಅಂತ ಫೀಲ್ ಕೂಡ ನನ್ಗಂತೂ ಅನಿಸ್ತು. ಹಾಗಾಗಿ ನಾನು ಸ್ವಲ್ಪ ಕಣ್ಣು ನೋವಿದ್ರು ಕೂಡ ಎದ್ಬಿಟ್ಟು, ಫೀವರ್ ಕೂಡ ಅದ್ರ ಜೊತೆ, ಹಾಗಾಗಿ ಮಾಡ್ಕೊಟ್ಟೆ. ಹಸ್ಬೆಂಡ್ ಕೂಡ ತಿಂಡಿ ತಿನ್ಕೊಂಡು ಹೋದ್ರು ಡ್ಯೂಟಿಗೆ. ಪಾಪ ಅವ್ರ ಡ್ಯೂಟಿ ಕೂಡ ಇತ್ತು. ಹಾಗೆ ಪೂರ್ತಿಯಾಗಿ ವ್ಲಾಗ್ ನ ನೋಡಿ. ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗ್ ಬಂದಿದೆ ವ್ಲಾಗ್ ಅಂತ. ಹೈಪ್ ಕೂಡ ಇರುತ್ತೆ, ದಯವಿಟ್ಟು ಹೈಪ್ ನ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್. ತುಂಬಾ ಜನ ಒಳ್ಳೊಳ್ಳೆ ಕಮೆಂಟ್ಸ್ ಕೂಡ ಆಗ್ತಿದ್ದೀರಾ, ಧನ್ಯವಾದಗಳು. ಇಷ್ಟು ಒಳ್ಳೆ ಕಮೆಂಟ್ ಆಗ್ತಿದ್ದೀರಾ ಪಾಸಿಟಿವ್ ಆಗಿ, ಥ್ಯಾಂಕ್ ಯು ಸೋ ಮಚ್. ನಮ್ಮಂತ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಗಳಿಗೂ ನಿಮ್ಮ ಸಪೋರ್ಟ್ ಇದೆ ಅಂದ್ರೆ ತುಂಬಾ ಹೃದಯದ ಧನ್ಯವಾದಗಳು ಕೂಡ ಹೇಳ್ತೀನಿ. ಇನ್ನೇನು ಪುಟ್ಟದಾಗಿರೋ ರಂಗೋಲಿ ಕೂಡ ಹಾಕೊಂಡೆ. ಇದು 7ರಿಂದ 1 ತುಂಬಾ ಈಸಿಯಾಗಿ ಕೂಡ ಹಾಕೊಬಹುದು, ತುಂಬಾನೇ ಕ್ವಿಕ್ ಕೂಡ ಆಗುತ್ತೆ, ಹಾಗಾಗಿ ಹಾಕೊಳ್ತಿದ್ದೀನಿ. ಪಾಪು ಕೂಡ ಏನೋ ತಿಂಡಿ ತಿನ್ಸಿರ್ಲಿಲ್ಲ, ಅವ್ರಿಗೂ ತಿಂಡಿ ತಿನ್ನಿಸ್ಬೇಕು. ಫಸ್ಟ್ ಶುಕ್ರವಾರ ಆಗಿತ್ತು ಮತ್ತೆ, ಹಾಗಾಗಿ ಬೇಗನೆ ಪೂಜೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. 2 ಡೇಸ್ ಕಂಟಿನ್ಯೂಸ್ ಅಲ್ಲ, ಹಾಗಾಗಿ ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನೇ ಹಾಕ್ತಿದ್ದೀನಿ. ಸ್ವಲ್ಪ ಮೊಬೈಲ್ ಎಲ್ಲ ಯೂಸ್ ಮಾಡೋದು ಕಮ್ಮಿ ಮಾಡಬೇಕು ಅಂತ ಹೇಳಿದ್ರಲ್ವಾ, ಹಾಗಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡೋದು, ವಿಡಿಯೋ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೂಡ ಇದನ್ನೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ. ಲೈವ್ ಮಾತ್ರ ನೈಟ್ 10 o'clock ಒಂದು 1 hour ಅಂತೂ ಮಾಡ್ತೀನಿ. ಅವಾಗ ಜಾಯಿನ್ ಆಗಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರಲಿ ಅಂತ ಕೂಡ ಹೇಳ್ತೀನಿ. ಇನ್ನೇನು ಉದಿಸ್ಲು ಪೂಜೆ ಎಲ್ಲ ಮುಗಿಸ್ಕೊಂಡು ಪಾಪು ಕೂಡ ಫ್ರೆಶ್ ಅಪ್ ಮಾಡಿ, ಪಾಪು ಕೂಡ ತಿಂಡಿ ತಿನ್ನಿಸ್ಬೇಕು. ಹಾಗೆ ನಾನು ಕೂಡ ಸಿಂಪಲ್ ಆಗಿ ಪೂಜೆ ಕೂಡ ಮುಗಿಸ್ಕೊಬೇಕು. ಶುಕ್ರವಾರ ಆಗಿರೋದ್ರಿಂದ ಬೇಗನೆ ಪೂಜೆ ಮುಗಿಸ್ಕೊಂಡ್ರೆ ಮನಸ್ಸಿಗೆ ಒಂಥರ ಸಮಾಧಾನ ಕೂಡ ಅನ್ಸುತ್ತೆ. ಹಾಗಾಗಿ ಧೂಪ ಕೂಡ ಹಾಕ್ಬಿಟ್ಟು ಇನ್ನೇನು ಪೂಜೆ ಕೂಡ ನೋಡಿ ಸಿಂಪಲ್ ಆಗಿ ಪೂಜೆ ಕೂಡ ಮುಗಿಸ್ಕೊಂಡಿದೀನಿ. ಪಾಪು ಇರೋದ್ರಿಂದ ಸ್ವಲ್ಪ ಲೇಟಾಗಿ ಆಯ್ತು ಇವತ್ತು ಪೂಜೆ, ಯಾಕಂದರೆ ತುಂಬಾನೇ ಗಲಾಟೆ ಮಾಡಿಸಿದ್ರು. ಹಾಗಾಗಿ ಅವ್ರಿಗೆ ಊಟ ಮಾಡಿಸಿ ಫ್ರೆಶ್ ಅಪ್ ಮಾಡಿ ಎಲ್ಲ ಮುಗಿಸಿ ಪೂಜೆ ಮಾಡಿಸಿದ್ದು ಸ್ವಲ್ಪ ಲೇಟ್ ಕೂಡ ಆಯ್ತು. ಇನ್ನೇನು ಧೂಪ ಕೂಡ ಹಾಕೊಳ್ತಿದ್ದೀನಿ. ಒಂಥರ ಸಮಾಧಾನ, ಎಷ್ಟು ಸಾಧ್ಯನೋ ಅಷ್ಟು ಬೇಗನೆ ಪೂಜೆ ಮಾಡ್ಕೊಂಡ್ರೆ ಮನಸ್ಸಿಗೆ ಕೂಡ ಸಮಾಧಾನ ಅನ್ಸುತ್ತೆ. ಇವತ್ತು ಸ್ವಲ್ಪ ಲೇಟ್ ಕೂಡ ಆಯ್ತು, ಆದ್ರೂ ಕೂಡ ಮನಸ್ಪೂರ್ವಕ ಪೂಜೆ ಕೂಡ ಮುಗಿಸ್ಕೊಂಡು ಪಾಪು ಕೂಡ ಆಟ ಆಡಕ್ ಬಿಟ್ಟಿದೆ. ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾ ಇದ್ರು. ಇನ್ನೇ ನಾನು ಕೂಡ ಪೂಜೆ ಮುಗಿಸ್ಕೊಂಡೆ. ಹಾಗೆ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಹಸ್ಬೆಂಡ್ ಕೂಡ ಸ್ವಲ್ಪ ಬೇಗನೆ ಬಂದಿದ್ರು ಡ್ಯೂಟಿಯಿಂದ, ಹಾಗಾಗಿ ಹೊರಗಡೆ ಹೋಗೋಣ ಅಂತ ಕೂಡ ಹೊರಟಿದ್ವಿ. ಹಾಗೆಲ್ಲ ವಿಡಿಯೋ ಕೂಡ ಮಾಡ್ಕೊಂಡಿಲ್ಲ. ಹಾಗೆ ನಮ್ಮ ಪಾಪುಗೆ ತಿಂಗಳಲ್ಲಿ 1-2 ಸರಿ ಅಂತೂ ನಮ್ಮ ಪಾಪುಗೆ ಎಳ್ನೀರು ಕುಡಿಸ್ತೀವಿ. ಹಾಗಾಗಿ ತುಂಬಾ ದಿವಸನೇ ಆಗೋಯ್ತು ಎಳ್ನೀರು ಕುಡಿಸಿರ್ಲಿಲ್ಲ ಅಂತೇಳಿ. ಮಕ್ಕಳಿಗೆ ಮಂತಲ್ಲಿ 1-2 ಟೈಮ್ ಅಂತೂ ಎಳ್ನೀರು ಕುಡಿಸ್ಲೇಬೇಕು. ಮಕ್ಕಳಿಗೆ ಹೀಟ್ ರೀತಿ ಆಗಿದ್ರು ಕೂಡ ಅದನ್ನ ಕಮ್ಮಿ ಮಾಡುತ್ತೆ ಎಳ್ನೀರು ಕುಡಿಸೋದ್ರಿಂದ. ಹಾಗೆ ಕೋಲ್ಡ್ ಅಂತ ಟೈಮಲ್ಲಿ ಕುಡಿಸೋದು ಒಳ್ಳೇದಲ್ಲ, ಬೇಗನೆ ಶೀತ ಆಗುತ್ತೆ. ಹಾಗೆ ಈ ವ್ಲಾಗ್ನ ಎಲ್ಲ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.